ಏನು ಬಾಗಲಕೋಟೆ ಉಪಚುನಾವಣೆಗೆ ಇನ್ನು ಕೇವಲ 6 ದಿನಗಳ ಮಾತ್ರ ಬಾಕಿ ಇರುವಂತದ್ದು ಎಲ್ಲಿ ಹಬ್ಬರದ ಪ್ರಚಾರ ನಡೀತಾ ಇದೆ. ಅದರಲ್ಲೂ ಕೂಡ ಬೆಳ್ಳಂಬೆಳಗ್ಗೆನೆ ಏನು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಾರೆ. ಎಲ್ಲ ಕಡೆ ಅದ್ದೂರಿಯಾದ ಸ್ವಾಗತ ಸಿಗ್ತಾ ಇದೆ. ಅವ್ರು ಮಾತಾಡ್ಸೋಣ ಸರ್. ಈಗ ಸಹಜವಾಗಿ ನಾವು ನೋಡ್ತಾ ಇರುವಂತ ಎಲ್ಲ ಕಡೆ ಕೂಡ ಮಾಲೆ ಹಾಕಿ ಆರತಿ ಬೆಳಗ್ಗೆ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ನಿಮ್ ಜೊತೆ ನಾವಿದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಎಷ್ಟು ಮಟ್ಟಿಗೆ ರೆಸ್ಪಾನ್ಸ್ ಇದೆ ಈ ಸಿಟಿ ಆಯ್ತು ಗ್ರಾಮೀಣ ಭಾಗದಲ್ಲಿ ಎಲ್ಲ ಓವರ್ ಆಗಿ ಹೇಳೋದಾದ್ರೆ? ನೀವೇ ನೋಡ್ತಾ ಇದ್ದೀರಿ, ಬೆಳ್ಳಂಬೆಳಗ್ಗೆ ಅಂದ್ರೆ 8ರಿಂದ ಪ್ರಾರಂಭ ಆಗಿದ್ದು 11 ಗಂಟೆವರೆಗೂ ಪಾದಯಾತ್ರೆ ನಡೀತದೆ. ಇದು 23ನೇ ತಾರೀಕಿನಿಂದ ಪ್ರಾರಂಭ ಆದಂಥದ್ದು ಇಲ್ಲಿವರೆಗೂ ಅದೇ ರೀತಿ ಮುಂದುವರಿತಾ ಇದೆ. ಸಿಟಿಯಲ್ಲಿ ಯಾವ ರೀತಿ ಉತ್ಸಾಹ ಇದೆ, ಗ್ರಾಮೀಣ ಭಾಗದಲ್ಲಿ ಅದೇ ರೀತಿ ಉತ್ಸಾಹ ಇದೆ. ಇನ್ನೊಂದ್ಸರಿ ಈಗ ಕಳೆದ ಬಾರಿ ಸಣ್ಣ ಪುಟ್ಟ ಸಮಸ್ಯೆಗಳು ಈ ಸಾರಿ ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರ ಜಪ ಮಾಡ್ಕೊಂಡಿದ್ರಿ. ಎಲ್ಲರೂ ಕೂಡ ಕೆಲವೊಂದು ಜನ ಮುನಿಸಿಕೊಂಡು ಬಂದವರು ವಾಪಸ್ ಆಗಿದ್ದಾರೆ, ಗರ್ ವಾಪಸಿ ಆಗಿದೆ. ಇದೆಲ್ಲ ಒಕ್ಕೋರಲಿನ ಮಂತ್ರದಿಂದ ನಿಮಗೆ ಹೆಚ್ಚಿನ ಪ್ಲಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಗ್ಬಹುದಲ್ಲ, ನಿಮಗೇನು ಅನಿಸ್ತದ ಟಿವಿ ಅವರಿಗೆ? ನಿಮ್ಮ ಅಭಿಪ್ರಾಯ ಕೇಳಿದ್ರೆ ಒಳ್ಳೇದಾಗತ್ತೆ. ಇನ್ನೊಂದ್ಸರಿ ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೆಸರಾಗಿರುವಂತಹ ಯತ್ನಾಳ್ ಅವರು ಕೂಡ ನಿನ್ನೆ ಬಂದು ತಮ್ಮ ಪರವಾಗಿ ಹಬ್ಬದ ಪ್ರಚಾರವನ್ನು ಮಾಡಿದ್ದಾರೆ. ಎಲ್ಲ ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು, ಸಿಟಿಯಲ್ಲಿ ತುಂಬಾನೇ ರೆಸ್ಪಾನ್ಸ್ ಸಿಕ್ಕಿರುವುದಂತೂ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೆಚ್ಚಿನ ಬಲ ತಮಗೆ ಸಿಗುವಂತ ಸಾಧ್ಯತೆ ಇರು. ಅವ್ರು ಮುಂಚೆನೆ ಹೇಳಿದ್ರು ಬಂದು ಪ್ರಚಾರ ಮಾಡ್ತೀವಿ ಅಂತ ಹೇಳಿ, ಅದರಲ್ಲಿ ಹೊಸದೇನಿಲ್ಲ. ನಿನ್ನೆ ಸಮಾಜದ ಮೀಟಿಂಗ್ ಇತ್ತು, ಬಂದಿದ್ರು. ಅದರಿಂದ ಇವತ್ತು ಅವ್ರ ಪ್ರಚಾರ ನಿನ್ನೆನೆ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಇನ್ನೂ ಹೆಚ್ಚಿನ ಉತ್ಸಾಹ ಕಾರ್ಯಕರ್ತರಲ್ಲಿ ಮೂಡ್ತದೆ, ಮತದಾರರಲ್ಲಿ ಇನ್ನೂ ಜಾಗೃತಿ ಹೆಚ್ಚು ಮೂಡ್ತದೆ. ಅಂದ್ರೆ ನಿನ್ನ ಸಮಾಜದಲ್ಲಿ ಎಸ್ಪೆಷಲಿ ಲಿಂಗಾಯತ ಲೀಡರ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಾಣಿಸ್ಕೊಂಡಿರುವಂತದ್ದು. ಅಂದ್ರೆ ಮುರುಗೇಶ್ ನೀರಾಣಿ, ಪ್ರಭಾಕರ್ ಕೋರೆ ಆಗಿರ್ಬೋದು, ಅರವಿಂದ್ ಬೆಲ್ಲ, ಸಿ ಪಾಟೀಲ್ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನ ಮಂತ್ರ ಜಪ ಮಾಡಿ ಎಲ್ಲರೂ ಸೇರಿ ಲಿಂಗಾಯತ ಮತಗಳ ಕ್ರೋಢೀಕರಣದಿಂದ ಹೆಚ್ಚಿನ ನಿಮಗೆ ಪ್ಲಸ್ ಆಗಲಿದೆ ಅಂತ ನಿನ್ನಷ್ಟು? ಲಿಂಗಾಯತ ಮತಗಳು ಕ್ರೋಢೀಕರಣ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಹಿಂದೂ ಮತಗಳು ಕೂಡ ಕ್ರೋಢೀಕರಣ ಆಗ್ತಾ ಇವೆ. ಹಿಂದೂ ಸಮಾಜದ ಎಲ್ಲ ಮತಗಳು ಕ್ರೋಢೀಕರಣ ಆಗ್ತಾ ಇವೆ. ಹಿಂದೂ ಸಮಾಜದಲ್ಲಿ ಲಿಂಗಾಯತ ಸಮಾಜನೂ ಬಂತು, ಎಲ್ಲ ಸಮಾಜಗಳು ಬಂದು. ಇಲ್ಲಿ ಕೆಳವರ್ಗ ಮೇಲ್ವರ್ಗ ಯಾವುದಿಲ್ಲ. ಈ ಸಾರಿ ಚುನಾವಣೆ ಹಿಂದೂ ವರ್ಸಸ್ ಅದರ್ಸ್ ಅನ್ನುವಂಥ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ. ಅಲ್ಲ, ಈಗ ಅದನ್ನೇ ಅವರು ಕೂಡ ಯೂಸ್ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ಏನು ಉಮೇಶ್ ಮೇಟಿ ಹಿಂದೂ ಅಲ್ವಾ, ನಮ್ದು ನಿಜವಾಗ್ಲೂ ಹಿಂದೂ ಅಲ್ಲಂದೆ, ನಾ ಇಲ್ಲಿ ಅಂದೇ ಇಲ್ಲ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಹಿಂದುತ್ವ ಗೆಲ್ಲಬೇಕು ಅಂದೆ ನಾನು. ಹಿಂದುತ್ವ ಬೇರೆ, ಹಿಂದೂ ಬೇರೆ. ಅವರು ಹಿಂದುತ್ವ ಜಪ ಮಾಡ್ತಾ ಇದ್ದಾರೆ ಇವಾಗ. ಇವನ್ ಆರ್.ಬಿ. ತಿಮ್ಮಾಪುರ ಸಿಎಂ ಆದಿಯಾಗಿ ಭಾಷಣದಲ್ಲಿ ಅದನ್ನೇ ಹೇಳ್ಕೊಂಡು ಹೊರಟಿದ್ರು. ಆ ಮುಸಲ್ಮಾನರ ಸವಾಸ ಅವರು ಬಿಡೋ ತನಕ ಅದೆಂತ ಹಿಂದುತ್ವ, ಅದೆಂತ ಹಿಂದೂ ಅಕ್ಕಾರ ಅವರು ಅಲ್ವಾ? ಅಕ್ಕ ಹುಡ್ಸಾಕಂತ ಹೇಳ್ಯಾರ ಅವರು. ಇನ್ನೊಂದ್ಸರಿ ಈಗ ಮೊನ್ನೆ ರಣದೀಪ್ ಸುರ್ಜೇವಾಲಾ, ಡಿ.ಕೆ. ಶಿವಕುಮಾರ್ ಪ್ರೆಸ್ ಮೀಟ್ ಮಾಡಿದ್ರು. ನಿಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಬೆದರಿಸಿ ಓಟನ್ನು ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು. ಅದಕ್ಕೆ ಅವರಿಗೆ ಓಟ್ ಹಾಕೋ ಹಕ್ಕಿದೆ. ID ಕಾರ್ಡ್ ಇಶ್ಯೂ ಮಾಡ್ಯಾರ, ವೋಟರ್ ಲಿಸ್ಟ್ನಾಗ ಅವ್ರ ಹೆಸರು ಬಂದದ. ID ಇದ್ರೆ ತಗೊಂಡೋಗಿ ಓಟ್ ಹಾಕ್ತಾರ. ಅಂದ್ರೆ ಒಬ್ಬ ವಿದ್ಯಾರ್ಥಿಗಳಿಗೆ ಇರುವಂತ ಪ್ರಜಾಪ್ರಭುತ್ವದ ಹಕ್ಕನ್ನು ಕೂಡ ಇವರು ಪ್ರಶ್ನೆ ಮಾಡಿ ಅವ್ರನ್ನ ನಾವು ಅರೆಸ್ಟ್ ಮಾಡಿಸ್ತೀವಿ ಅನ್ನೋ ಒಂದು ಬೆದರಿಕೆ ಹಾಕುವಂತ ತಂತ್ರ ನಡೆದಿದೆ ಅಂತ ಪ್ರೆಸ್ ಮೀಟ್ ಮಾಡಬೇಕು, ಮಾಡ್ತಾ ಇದ್ದಾರೆ ಅಷ್ಟ. ಪ್ರೆಸ್ ಮೀಟ್ ಮಾಡ್ಬೇಕಲ್ಲ, ಮತ್ತೆ ಮುಖ್ಯಮಂತ್ರಿಗಳಿಗೆ ನಾವು ಏನಾದರೂ ಮಾಡೀವಿ ಅಂತ ತೋರಿಸ್ಬೇಕಲ್ಲ, ಅದಕ್ಕೆ ಮಾಡ್ತಾರೆ. ಇವತ್ತು ನಾಳೆ ಮತ್ತೆ 6ನೇ ತಾರೀಕು 3 ದಿನ ಮತ್ತೆ ಬೀಡು ಬಿಡ್ತಾ ಇದ್ದಾರೆ ಸಿಎಂ ಆದೇಶ. ಏನಾಯ್ತು, ಅವ್ರೇನು ಓಟ್ ಹಾಕ್ತಾರೆ? 7ನೇ ತಾರೀಕಿಗೆ ಚುನಾವಣಾ ಆಯೋಗದವ್ರು ಎಲ್ಲರನ್ನೂ ಹೊರಗೆ ಹಾಕ್ತಾರ. 7ನೇ ತಾರೀಕಿಗೆ ಅಂತೂ ಹೋಗ್ಲೇಬೇಕಲ್ಲ, ಅವರ ಇದ್ದ ಓಟ್ ಹಾಕ್ತಾರ? ಇಲ್ಲ. ಕಳೆದ ಬಾರಿ ತುಂಬಾ ಕಡಿಮೆ ಅಂತರದಲ್ಲಿ ಸೋತಿದ್ರಿ. ಈಗಂತೂ ಎಲ್ಲ ನೋಡಿದ್ರೆ ತುಂಬಾನೇ ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಷ್ಟು ಮತಗಳಿಂದ ಅಂತರದಿಂದ ಗೆಲ್ಲುವ ಒಂದು ವಿಶ್ವಾಸ ಇದೆ ತಮ್ಮದೊಂದು ಲೆಕ್ಕಾಚಾರ? ಸದ್ಯ ಹೇಳಕ್ ಆಗುದಿಲ್ಲ, ಅದೇನಾದ್ರೂ ಹೇಳಿದ್ರೆ ತಪ್ಪಾಗಬಹುದು. ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲ್ತದ, ಅಷ್ಟು ಮಾತ್ರ ಹೇಳ್ತೇನೆ. ಬಾಪು ಜೊತೆ ಬಾಗಲಕೋಟೆ.